ನಾವಿವತ್ತು ನಾರ್ವೆಯಿಂದ ಲ್ಯಾಟ್ವಿಯಾಗಿ ಹೋಗ್ತಾ ಇದೀವಿ. ಇನ್ನು 12 o'clockಗೆ ಕಾಯ್ತಿದೀನಿ, ಯಾವ ತರ ಇರುತ್ತೆ ಇಲ್ಲೆಲ್ಲ. ಫೈರ್ ವರ್ಕ್ಸ್ ಇರುತ್ತೆ, ಇನ್ನು ಸಕ್ಕತ್ತಾಗಿರುತ್ತೆ. ಎಲ್ಲರೂ ಇಷ್ಟು ಚಳಿ ಇದ್ರು ಇವಾಗ -6 -7 ಇದೆ. ಸ್ನೋಫಾಲ್ ಕೂಡ ವೈನ್ ತರ ಅಂತೂ ಕಾಣಿಸ್ತಾ ಇಲ್ಲ. ಸೊ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಮುದ್ದೆ ಅಲ್ಲ ಅದು, ಆಕ್ಚುಲಿ ಏನ್ ಗೊತ್ತಾ, ಇದು ಚುರೋಸ್ ಅಂತ ಚಕ್ಲಿ ತರ ಇರುತ್ತೆ ನೋಡಕ್ಕೆ. ಅಲ್ಲಿರೋ ರಿಗಾ ಅನ್ನೋ ಸಿಟಿಗೆ ಹೋಗ್ತಾ ಇದ್ವಿ. ಲ್ಯಾಟ್ವಿಯಾ ಕ್ಯಾಪಿಟಲ್ ರಿಗಾಗೆ ಹೋಗ್ತಾ ಇದೀವಿ. ಸೊ ಆಕ್ಚುಲಿ ಇದು ಸಡನ್ ಪ್ಲಾನ್ ಆಗಿದ್ದು. ನ್ಯೂ ಇಯರ್ ಇದೆಯಲ್ಲ, ಸೊ ನ್ಯೂ ಇಯರ್ ಏನ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವಿ. ಇಂಟ್ರೆಸ್ಟ್ ಇರ್ಲಿಲ್ಲ. ನನ್ನ ಬರ್ಡೇ ಇರೋದು 5th. ಸೊ ನನ್ನ ಬರ್ಡೇಗೆ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂತ ಹೇಳಿದ್ನೋ ಅಥವಾ ಅನ್ಸುತ್ತೋ ಗೊತ್ತಿಲ್ಲ. ಬಟ್ ಇವ್ರಿಗೆ ಹಾಲಿಡೇಸ್ ಇಲ್ಲ, ಇವಾಗ ತಾನೇ ಇಲ್ಲಿಗೆ ಬಂದು ಕೆಲ್ಸಕ್ಕೆ ಸೇರಿರೋದ್ರಿಂದ ತುಂಬ ರಜೆ ತಗೊಳಕ್ ಆಗಲ್ಲ. ಅದಕ್ಕೆ ಇವಾಗ ಹೆಂಗಿದ್ರು ಕ್ರಿಸ್ಮಸ್ ವೆಕೇಶನ್ ಇತ್ತು ಅಂದ್ಬಿಟ್ಟು ನ್ಯೂ ಇಯರ್ಗೆಲ್ಲ ವೆಕೇಶನ್ ಇರುತ್ತೆ ಇಲ್ಲಿ ಇವ್ರಿಗೆ. ಅದಕ್ಕೇನೆ 2 days ಹೋದ್ರೆ ಇನ್ನು ಸ್ಯಾಟರ್ಡೆ ಸಂಡೇ ಬರುತ್ತೆ. ಲಾಂಗ್ ವೀಕೆಂಡ್ ಇರೋದ್ರಿಂದ ಪ್ಲಾನ್ ಮಾಡಿ ಲ್ಯಾಟ್ವಿಯಾ ಹೋಗ್ತಿದ್ವಿ. ಚಿಕ್ಕ ಕಂಟ್ರಿ ಬಟ್ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಂಟ್ರಿ. ನಾವು ಫಸ್ಟ್ ಟೈಮ್ ಹೋಗ್ತಿರೋದು. ನೀನು ಯಾವತ್ತು ಹೋಗಿಲ್ಲ ಅಲ್ವಾ? ನಾನು ಹೋಗಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ನೋಡೋಣ. ಲ್ಯಾಟ್ವಿಯಾ ತುಂಬಾ ಚೆನ್ನಾಗಿದೆ ಅಂತ. ಸೊ ಲೆಟ್ಸ್ ಸಿ, ನಮ್ಮ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗಿ ಲ್ಯಾಟ್ವಿಯಾನ ಎಕ್ಸ್ಪ್ಲೋರ್ ಮಾಡೋಣ. ನ್ಯೂ ಇಯರ್ ಸೆಲೆಬ್ರೇಷನ್ನ ನಾವಲ್ಲಿ ಹೆಂಗೆ ಮಾಡ್ತೀವಿ ಅಂತ ನೀವು ನೋಡಿ. ಏನು ಪ್ಲಾನ್ ಇಲ್ಲ ನ್ಯೂ ಇಯರ್ ಹೇಗೆ ಸೆಲೆಬ್ರೇಟ್ ಮಾಡಬೇಕಂತ. ಸುಮ್ಮನೆ ಹೋಗಿ ನೋಡೋಣ ಅಲ್ಲಿ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡಿ ನಾವು ಜಾಯ್ನ್ ಆಗ್ತೀವಿ. ನಿಮ್ಗೂ ತೋರಿಸ್ತೀವಿ ಯಾವ ಥರ ಇರುತ್ತೆ ನ್ಯೂ ಇಯರ್. ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾವು ಊರಲ್ಲಿದ್ವಿ, ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಬಟ್ ಈ ಸಲ ಅದೇ ಅನ್ಕೋತಾ ಇದ್ವಿ, ನ್ಯೂ ಇಯರ್ಗೆ ಏನೂ ಇಲ್ಲಲ್ಲ, ಮನೇಲಿದ್ರೆ ಇಬ್ಬರೇ ಇರಬೇಕು, ಇಬ್ಬರು ಮುಖ ನೋಡ್ಕೊಂಡು ಕೂತ್ಕೋಬೇಕು. ಅದಕ್ಕೆ ಸರಿ ಏನಾದರೂ ಒಂದು ಪ್ಲಾನ್ ಮಾಡೋಣ. ಅಟ್ಲೀಸ್ಟ್ ಸುಮ್ಮನೆ ಕೂತ್ರೆ ಬೇಜಾರಾಗುತ್ತೆ, ನೆನ್ಸ್ಕೊಂಡ್ರೆ. ಅವತ್ತಿನ ದಿನ ಏನ್ ಅನ್ಸಲ್ಲ, ನೆಕ್ಸ್ಟ್ ಡೇ ಇರುತ್ತಲ್ಲ, ನೆಕ್ಸ್ಟ್ ಡೇ ಒಂಥರ ಕೂತಾಗ ಬೇಜಾರಾಗುತ್ತೆ. ಅದು ಬೇರೆ ಕೆಲಸ ಇದ್ರೆ ಒಂಥರ, ಬಟ್ ರಜೆ ಇದ್ದಾಗ ಮನೇಲಿ ಕೂರಕ್ಕೆ ಬೇಜಾರಾಗುತ್ತೆ. ಒಂಥರ ಫ್ಯಾಮಿಲಿ ಎಲ್ಲ ತುಂಬ ಮಿಸ್ ಮಾಡ್ಕೋತೀವಿ. ಅದಕ್ಕೋಸ್ಕರ ಮೇನ್ ರೀಸನ್ ಈ ಟ್ರಿಪ್ನ ಪ್ಲಾನ್ ಮಾಡಿದ್ದೀವಿ. ಸೊ ನೋಡೋಣ ನ್ಯೂ ಇಯರ್ ಹೇಗಿರುತ್ತೆ ಅಂತ. ಇವಾಗ 9:40 ಆಗಿದೆ. ಸೊ 9:50ಗೆ ನಮಗೆ ಬಸ್ ಇದೆ ಟು ಓಸ್ಲೋ. ಅದು 2.5 hours ಜರ್ನಿ ಆಗುತ್ತೆ. ಅಲ್ಲಿಂದ ಏರ್ಪೋರ್ಟಿಗೆ ಹೋಗಿ, ಏರ್ಪೋರ್ಟಲ್ಲಿ ನಮಗೆ ಫ್ಲೈಟ್ ಇರೋದು 3 ಗಂಟೆಗೆ ಫ್ಲೈಟ್ ಇದೆ. ಸೊ ಅಷ್ಟರಲ್ಲಿ ರೀಚ್ ಆಗ್ತೀವಿ ಆರಾಮಾಗಿ. ಏರ್ಪೋರ್ಟಲ್ಲೆಲ್ಲ ಸೆಕ್ಯೂರಿಟಿ ಚೆಕ್ ಅದು ಇದೆಲ್ಲ ಮುಗಿಸ್ಕೊಂಡು ಜಸ್ಟ್ ಫ್ಲೈಟಲ್ಲಿ 1.5 hours ಅಷ್ಟೇ. ಸೊ ಬೇಗ ಜರ್ನಿ ಬೇಗ ಆಗುತ್ತೆ. ಅದಾದಮೇಲೆ ನಾವು ರಿಗಾ ಲ್ಯಾಟ್ವಿಯಾಗಿ ಹೋಗ್ತೀವಿ, ಮತ್ತೆ ವಿಡಿಯೋ ಮಾಡ್ತೀವಿ. ಜಸ್ಟ್ ಬಸ್ಸಿಂದ ಇಳಿದ್ವಿ, ಕರೆಕ್ಟಾಗಿ 2 hour ಏನೋ ಆಯಿತು ಇಲ್ಲಿಗೆ ರೀಚ್ ಆಗೋಕ್ಕೆ. ಬಟ್ ಇದು ಏರ್ಪೋರ್ಟ್ ಇದಲ್ಲ, ಏರ್ಪೋರ್ಟ್ ಸ್ಟಾಪಿಗೆ ಹೋಗ್ಬೇಕಂದ್ರೆ ನಾವು ಇಲ್ಲೂ ಒಂದು ಬಸ್ ತೊಗೋಬೇಕು. ಬಟ್ ತುಂಬ ಹತ್ರ ಇದೆ, ಒಂದು 10 minutes ಅಷ್ಟೇ. ಬಟ್ ಇವಾಗ ನಾವು ಅಲ್ಲಿಗೆ ಹೋದ್ರೆ ಇನ್ನು ಸಂಜೆ ಫ್ಲೈಟಿಂದ ಇಳಿಯೋದೆಲ್ಲ ಒಂದು 4 ಗಂಟೆ 5 ಗಂಟೆ ಆಗೋಗ್ಬಿಡುತ್ತೆ. ತಿನ್ನೋಕ್ಕೆ ಎಲ್ಲೂ ಟೈಮ್ ಇರಲ್ಲ. 3 ಗಂಟೆಗೆ ಫ್ಲೈಟ್ ಇರೋದು. ಸೊ ಅದು ಚಿಕ್ಕ ಏರ್ಪೋರ್ಟ್ ಆಗಿರೋದ್ರಿಂದ ಗೊತ್ತಿಲ್ಲ ಏನು ಸಿಗುತ್ತೆ. ಸೊ ಅದಕ್ಕೆ ಇವಾಗಲೇ ಏನಾದರೂ ತಿನ್ನೋಣ ಅಂತ, ಇಲ್ಲೇ ಮೆಗ್ಡಿ ಇತ್ತು, ನಾವು ಇಳಿದಿದ್ದು ಸ್ಟಾಪ್ ಹತ್ರನೇ. ಅದಕ್ಕೆ ಮೆಗ್ಡಿಗೆ ಬಂದಿದ್ದೀವಿ. ಅಲ್ಲ, ಇಂಡಿಯಾಲಿ ಇದ್ದಿದ್ರೆ ಈ ಥರ ಎಲ್ಲಾದರೂ ಹೊರಟಾಗ ಲಾಂಗ್ ರೂಟ್ ಎಲ್ಲಾದರೂ ಟ್ರಾವೆಲ್ ಮಾಡುವಾಗ ಸಿಕ್ಕಿದ್ದು ಹೋಟ್ಲಿಗೆ ಹೋಗಿ ಇಡ್ಲಿ ಸಾಂಬಾರು ದೋಸೆನೋ ಏನಾದರೂ ತಿಂತಿದ್ವಿ. ಬಟ್ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಅಂತಂದರೆ ಸಿಂಪಲಾಗಿ ತಿನ್ನಬೇಕು ಅಂತಂದರೆ ಈ ಥರ ಮೆಗ್ಡಿ, ಬರ್ಗರ್ ಕಿಂಗು ಅಥವಾ ಇದು ನಮ್ಗೆ ಇಷ್ಟ ಇರಲ್ಲ. ಬಟ್ ಎಷ್ಟು ಆಯಿತು ಗೊತ್ತಾ, ನಾವು 1 meal ತೊಗೊಂಡಿದ್ದೀವಿ ಅಷ್ಟೇ, ಲೈಟಾಗಿ ತಿನ್ನೋಣ ಅಂತ. ಲಾರ್ಜ್ ಮೀಲ್ ತೊಗೊಂಡಿದ್ದೀವಿ. ಅದಕ್ಕೆ 200 crowns ಆಗಿದೆ, ಅಂದರೆ 1600 ರೂಪಾಯಿ. ಜಸ್ಟ್ ಒಂದು ಲಾರ್ಜ್ ಬರ್ಗರ್, ಫ್ರೈಸ್ ಮತ್ತು ಒಂದು ಡ್ರಿಂಕಿಗೆ 1600 ರೂಪಾಯಿ. ಇಷ್ಟಕ್ಕೆ ಇಂಡಿಯಾಲಿ ಬ್ರೇಕ್ಫಾಸ್ಟಿಗೆ ಎಲ್ಲರೂ ಹೋಟೆಲ್ಗೆ ಹೋಗಿದ್ರೆ ಎಷ್ಟು ಕಡಿಮೆಗೆ ಎಷ್ಟು ಚೆನ್ನಾಗಿರೋ ಊಟ ತಿಂತಾಯಿದ್ವಿ. ಬಟ್ ದುಡ್ಡುಗಿಂತ ಚೆನ್ನಾಗಿರೋದು ಸಿಗ್ತಿತ್ತು ಇಂಡಿಯಾದಲ್ಲಿ. ಮನ್ಸಿಗೆ ತೃಪ್ತಿ ಆಗ್ತಿತ್ತು. ಬಟ್ ಇದೆಲ್ಲ ಮನ್ಸಿಗೆ ತೃಪ್ತಿ ಆಗಲ್ಲ, ಹೊಟ್ಟೆ ತುಂಬಿಸ್ಕೊಬೇಕಲ್ಲ ಅಂತ ತಿಂತೀವಿ ಅಷ್ಟೇ. ನಮ್ಮ ಊಟ ಬಂದಿದೆ, ಇವಾಗ ಆರ್ಡರ್ ಬಂತು. ಬೇಗ ತಿನ್ನೋಣ. ನಮ್ಮಿಬ್ರು ಫೇವ್ರೇಟು ಫ್ರೆಂಚ್ ಫ್ರೈಸ್. ಮನೇಲಿದ್ರೂ ಮಾಡ್ಕೊತಾ ಇರ್ತೀವಿ, ಆಚೆ ಬಂದರೂ ತಿಂತೀವಿ. ಎಷ್ಟಿದ್ರು ಯಾವತ್ತೂ ಬೇಜಾರಾಗಿಲ್ಲ. ನೋಡಿ, ನಮ್ಮ ಫ್ಲೈಟ್ 3 ಗಂಟೆಗೆ, ಆಲ್ಮೋಸ್ಟ್ ಇವಾಗ 2:15 ಆಗಿದೆ. ಒಳಗಡೆ ಎಲ್ಲ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ನೋಡಿ, ಇಷ್ಟು ಜನ ತುಂಬ್ಕೊಂಡಿದ್ದಾರೆ ನಮ್ಮ ಫ್ಲೈಟಲ್ಲಿ. ನ್ಯೂ ಇಯರ್ ಮಾಡೋಕ್ಕೆ ನಮ್ಮ ಜೊತೆ ಈಗ ಬರ್ತಾ ಇದ್ದಾರೆ ಎಲ್ಲರೂ. ಕಂಪ್ನಿಗಿದೆ. ಏನು ಫ್ಲೈಟ್ ಇಡ್ಸುತ್ತಾ, ದೊಡ್ಡ ಫ್ಲೈಟ್ ಇರ್ಬೋದು ಅನ್ಸುತ್ತೆ. ಇಲ್ಲಾಂದ್ರೆ ಇಷ್ಟು ಜನ ತುಂಬಕ್ಕಾಗುತ್ತೆ. ಇಷ್ಟೊಂದು ಜನ ಇಡ್ಸುತ್ತಾ ಫ್ಲೈಟಲ್ಲಿ? ದೊಡ್ಡದು ಅನ್ಸುತ್ತೆ. ಅದಕ್ಕೇನೆ ಅದೇ ಅನ್ಕೊಂಡೆ ನಾನು. ಯೂಶಲಿ ಈ ಥರ ಹತ್ರ ಕಂಟ್ರೀಸ್ಗೆಲ್ಲ ಚಿಕ್ಕ ಫ್ಲೈಟ್ಸ್ ಇರುತ್ತೆ, ಪ್ರಯಾಣ ಎಲ್ಲ ದೊಡ್ಡದಿರಲ್ಲ. ಅಂದರೆ ಈಗ ದೊಡ್ಡ ಕಂಟ್ರಿ ಇಟಲಿ ಅಲ್ಲೆಲ್ಲ ಹೋಗೋಕ್ಕೆಲ್ಲ ದೊಡ್ಡ ಫ್ಲೈಟ್ಸ್ ಇರುತ್ತೆ.
ಬಟ್ ಇದು ಲ್ಯಾಟ್ವಿಯಾಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನ್ಯೂ ಇಯರ್ ಅಲ್ವಾ, ಅದಕ್ಕೆ ಜನ ಹೋಗ್ತಾ ಇದ್ದಾರೆ ನ್ಯೂ ಇಯರ್ಗೆ. ನಾವು ಕ್ಯೂ ಅಲ್ಲಿ ನಿಂತಿದ್ದೀವಿ ನೋಡಿ. ಇದೆ ನಮ್ಮ ಫ್ಲೈಟ್ ಮಾಲ್ಟಾ ಏರ್. ನಮ್ಮದು ಮುಂದೆನೇ ಸೀಟ್ ಇರೋದು 5A ಮತ್ತು 2B, ಬೇರೆ ಬೇರೆ ಕಡೆ ಸೀಟು ಪಕ್ಕ ಇಲ್ಲ. ಸೊ ಇಲ್ಲಿಂದಾನೇ ಹತ್ತೀವಿ ನಾವು ಇವಾಗ. ಹಿಂದೆ ಇರೋ ಅಲ್ಲಿ ಹಿಂದೆ ಹೋಗ್ತಾ ಇದ್ದೇವೆ. ಜಸ್ಟ್ ಲ್ಯಾಂಡ್ ಆಯಿತು ಫ್ಲೈಟು. ಇವಾಗ ಲ್ಯಾಟ್ವಿಯಾ ರೀಚ್ ಆದ್ವಿ, ಅಂದರೆ ರಿಗಾ ಸಿಟಿಗೆ ಬಂದು ಇಳ್ದಿದ್ದೀವಿ. ಇನ್ನು ಹೋಟೆಲ್ಗೆ ಹೋಗಿಲ್ಲ. ಸೊ ಇಲ್ಲಿಂದ ಬಸ್ನ ನೋಡಿಕೊಂಡು ಹೋಟೆಲಿಗೆ ರೀಚ್ ಆಗ್ತೀವಿ ಶಪಾಗಿ. ಮತ್ತೆ ಆಚೆ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಣ. ಇಲ್ಲಿಂದ ಒಂದು 50 ಮಿನಿಟ್ಸ್ ಅನ್ಸುತ್ತೆ ನಾವಿರೋ ಹೋಟೆಲು. 1 hour. ನಮ್ಮ ಹೋಟೆಲ್ಗೆ ಕಾಲಿಡಬೇಕು ಇವಾಗ. ಬಟ್ ಸ್ನೋ ಆಗ್ತಾ ಇದೆ ಆಲ್ರೆಡಿ. ಟೆಂಪ್ರೇಚರ್ -6 ಇದೆ. ಸ್ನೋ ಆಗ್ತಾ ಇದೆ. ಅಲ್ಲಿದೆ ನಮ್ಮ ಹೋಟೆಲ್. ಅದೇ ಹೋಟೆಲ್. ಟ್ರಾವ್ ಇಳಿದ ತಕ್ಷಣನೇ ಹತ್ತಿರ ಇದೆ. ಬಿಕಾಸ್ ಅಲ್ಲಿಂದ ನಡೆದು ಸಾಕಾಗಿತ್ತು. ಒಂದು ಬಸ್ ತಗೊಂಡ್ಬಂದ್ವಿ, ಆಮೇಲೆ ಮತ್ತೆ ಇನ್ನೊಂದು ಟ್ರಾಮ್ ತಗೊಂಡು ಇಲ್ಲಿಗೆ ಬಂದಿದ್ದು. ಯಾರು ಜನನೇ ಇಲ್ವಲ್ಲ, ಎಲ್ಲ ಶಾಪ್ ಕ್ಲೋಸ್ ಬೇರೆ ಆಗಿದೆ. ಹೌದು, ಯಾರು ಒಬ್ಬರಿಗೂ ಜನ ಇಲ್ಲ. ಏನು ದೇಶನಪ್ಪ ಇದು. ಜನ ಬೆಳಗ್ಗೆ ಕಾಣಿಸ್ಕೊತಾರಲ್ಲ. ನಾವು ಇವಾಗ ಲ್ಯಾಟ್ವಿಯಾ ಓಲ್ಡ್ ಟೌನ್ಗೆ ಬಂದಿದ್ದೀವಿ. ಸೊ ಇಲ್ಲಿಂದ ನಾವು ಇಲ್ಲಿ 12 o'clock ಇನ್ನೂ ಆಗಿಲ್ಲ. 3 hours ಇಂಡಿಯಾಗಿಂತ ಹಿಂದೆ ಇರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ವಿ 12 o'clockಗೆ. ನ್ಯೂ ಇಯರ್ 2026 ನಾವು ವೆಲ್ಕಮ್ ಮಾಡೋದಕ್ಕೆ. ಸೊ ಇಲ್ಲಿ ಸದ್ಯಕ್ಕೆ ಇಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಫೋಟೋಶೂಟ್ಗೆ, ಆಟ ಆಡೋಕ್ಕೆ, ನೋಡೋಕ್ಕೆಲ್ಲ. ಸೊ ಅಲ್ಲಿಗೆ ಬಂದಿದ್ದೀವಿ. ಇದನ್ನೆಲ್ಲ ನೋಡಿಕೊಂಡು ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಓಲ್ಡ್ ಟೌನಿಗೆ ಹೋಗಿ ಫೈರ್ ವರ್ಕ್ಸ್ ಇರುತ್ತೆ ಮೋಸ್ಟ್ಲಿ. ಅಲ್ಲಿ ಫೈರ್ ವರ್ಕ್ಸ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿ ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನೋಡೋಣ, ನಿಮ್ಗೂ ತೋರಿಸ್ತೀವಿ. ಬೇರೆ ದೇಶಕ್ಕೆ ಬಂದು ಹೊಸ ವರ್ಷ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀವಿ. ಎಲ್ರಿಗೂ ಹ್ಯಾಪಿ 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 ನ್ಯೂ ಇಯರ್. ಇಲ್ಲಿ ನೋಡಿ ಎಲ್ಲರೂ ಇಷ್ಟು ಚಳಿ ಇದ್ರು ಇವಾಗ -6 -7 ಇದೆ. ಸ್ನೋಫಾಲ್ ಕೂಡ ಆಗ್ತಾ ಇದೆ. ಬಟ್ ಸ್ಟಿಲ್ ಎಷ್ಟು ಜನ ನ್ಯೂ ಇಯರ್ಗೋಸ್ಕರ ನ್ಯೂ ಇಯರ್ ಎಂಜಾಯ್ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಚಳಿ ಅಂತಲೂ ನೋಡಿದೆ ಆಟ ಆಡ್ತಾ ಇದ್ದಾರೆ. ಇಲ್ಲೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಇಲ್ಲೆಲ್ಲ ಗ್ರೌಂಡಲ್ಲಿ ಲೈಟ್ಸ್ ಹಾಕಿದ್ದಾರೆ ಸಿಟಿ ಮಧ್ಯ. ಇಲ್ಲೆಲ್ಲ ಜನ ಆಟ ಆಡ್ತಾ ಇದ್ದಾರೆ. ಚಿಕ್ಕ ಮಕ್ಕಳನ್ನ ನೋಡಿ ಸ್ನೋವಲ್ಲಿ ಸ್ನೋ ಸ್ಲೈಡಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಫೋಟೋಶೂಟ್ ನಡೀತಾ ಇದೆ. ಆಮೇಲೆ ಇಲ್ಲಿ ಟ್ರೀಸ್ಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಸ್ನೋ ಆಗ್ತಾ ಇದೆ ನೋಡಿ, ಕಾಣಿಸ್ತಾ ಇರ್ಬೋದು. ಇಲ್ಲಿ ಯಾರೋ ದೊಡ್ಡ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಸೊ ಈ ಥರ ಇದೆ ಲೈಟಿಂಗ್ಸ್. ಇವಾಗ 9 ಗಂಟೆ. ಓಲ್ಡ್ ಟೌನ್ದು ಮೇನ್ ಸ್ಟ್ರೀಟ್, ಇದು ಮೇನ್ ಸೆಂಟ್ರಲ್ ಬಂದಿದ್ದೀವಿ. ಸೊ ಇಲ್ಲಿನೂ ಶುರು ಮಾಡ್ತಿದ್ದಾರೆ, ಅಲ್ಲೆಲ್ಲ ಸ್ಟಾರ್ಟ್ ಮಾಡ್ತಿದ್ದಾರೆ ಡಿಜೆಗೆಲ್ಲ. ಸೊ ಅಲ್ಲೆಲ್ಲ ಕನ್ಸರ್ಟ್ ತರ ನಡೆಯುತ್ತೆ. ಅಲ್ಲಿ ಒಂದಿದೆ, ಇಲ್ಲೊಂದು ನಡೀತಿದೆ. ಅಲ್ಲಿ ಹೋಗಿ ನೋಡೋಣ ಯಾವ ತರ ನಡೀತಿದೆ ಅಂತ. ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಅಂಡ್ ಡಿಜೆ ಇಷ್ಟು ಜನ ಎಲ್ಲ ನೋಡಿದ್ರೆ ಒಂಥರ ಇಂಡಿಯಾಲೇ ಇದೀವೇನೋ ಅನ್ನೋ ತರ ಫೀಲ್ ಕೊಡ್ತಿದೆ. ಇನ್ನು 12 o'clockಗೆ ಕಾಯ್ತಿದೀನಿ ಯಾವ ತರ ಇರುತ್ತೆ. ಇಲ್ಲೆಲ್ಲ ಫೈರ್ ವರ್ಕ್ಸ್ ಇರುತ್ತೆ, ಇನ್ನು ಸಕ್ಕತ್ತಾಗಿರುತ್ತೆ. ಬಟ್ ಏನಂದ್ರೆ ಸಖತ್ ಚಳಿ ಆಗ್ತಿದೆ, ಆದ್ರೂ ಬಿಡ್ತಾ ಇಲ್ಲ ನಾವು. ಸ್ಟ್ರೀಟ್ಸ್ ಎಲ್ಲ ಏನ್ ಸಕ್ಕತ್ತಾಗಿ ಕಾಣಿಸ್ತಿದೆ ಗೊತ್ತಾ. ಎಲ್ಲ ಕಡೆ ಲೈಟಿಂಗ್ಸ್ ಹಾಕಿದ್ದಾರೆ. ನಾನು ಅನ್ಕೊಂಡಿರ್ಲಿಲ್ಲ ಆಕ್ಚುಲಿ ಈ ತರ ಲೈಟಿಂಗ್ಸ್ ಎಲ್ಲ ಹಾಕ್ತಾರೆ ಅಂತ. ನಮ್ ಸಿಟಿಲಿ ಈ ತರ ಇರ್ಲಿಲ್ಲ. ಇದೊಂಥರ ಹೆಂಗಿದೆ ಅಂದ್ರೆ ಎಷ್ಟು ವೆಲ್ಕಮಿಂಗ್ ಆಗಿದೆ ಅಂದ್ರೆ ಸಖತ್ ಬ್ಯೂಟಿಫುಲ್ ಆಗಿದೆ. ಮ್ಯೂಸಿಕ್ ಎಲ್ಲ ಹಾಕಿದ್ರೆ ಓಲ್ಡ್ ಸಿಟಿ ಓಲ್ಡ್ ಸ್ಟ್ರೀಟ್ಸ್ ಅಲ್ಲಿ ಎಲ್ಲಾ ಕಡೆ ಮ್ಯೂಸಿಕ್, ಸೋ ಗುಡ್. ಇವಾಗ ಡಿನ್ನರ್ ಮಾಡಿ ಆಮೇಲೆ ಪಾರ್ಟಿ ಎಲ್ಲ ಸ್ಟಾರ್ಟ್ ಆಗೋಷ್ಟ್ರಲ್ಲಿ ಬರೋಣ ಅಂತ ಡಿನ್ನರ್ಗೆ ಹೋಗ್ತಾ ಇದೀವಿ. ಇವಾಗ ಒಂಥರ ಫೇರಿ ಟೇಲ್ ತರ ಇದೆ, ಸ್ನೋ ಬೀಳ್ತಾ ಇದೆ. ನಂಗೆ ನಂಬಕ್ಕೆ ಆಗ್ತಿಲ್ಲ, ನಿಜವಾಗ್ಲೂ ಅಷ್ಟು ಖುಷಿ ಆಗ್ತಿದೆ. ಸಕ್ಕತ್ತಾಗಿದೆ. ಹೋಗೋಣ, ತಿನ್ನೋಣ. ಸ್ನೋ ಬೀಳ್ತಾ ಇದೆ. ಇನ್ನು ಒಂಥರ ಬೇರೆ ಟೈಮಲ್ಲಿ ಸ್ನೋ ಬೀಳ್ದವಾಗ ನಡೆದಾಡುವಾಗ ಸ್ನೋ ಬಿದ್ರೆ ಬೇಜಾರಾಗ್ತಾ ಇತ್ತು. ಬಟ್ ನ್ಯೂ ಇಯರ್ ದಿನ ಇವತ್ತು ಈ ಲೈಟಿಂಗ್ಸ್ಗೆ ಆ ವೈಟ್ ಸ್ನೋ ಇದೆಯಲ್ಲ, ಇಲ್ಲಿ ಯೂಶಲಿ ಡಾರ್ಕ್ ಇರುತ್ತಲ್ಲ, ಈ ಸ್ನೋಗೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂದ್ರೆ
ನಂಗೆ ಫ್ರೀಸ್ ಆಗಿ ಮಾತೆ ಬರ್ತಾ ಇಲ್ಲ, ಕೈಯೆಲ್ಲ ಫ್ರೀಸ್ ಆಕ್ಚುಲಿ ಆಗ್ತಿದೆ, ಫುಲ್ ಚಳಿ ಚಳಿ ಆಗ್ತಿದೆ, ಆಗ್ತಿದೆ. ಆದ್ರೂ ಏನೋ ಒಂಥರ ಬಟ್ ಈ ವೈಬ್ಗೆ ಮತ್ತೆ ತಲೆ ಎಲ್ಲ ನೋತಿತ್ತು ಮನೆಯಿಂದ ಬರುವಾಗ. ಬಟ್ ಈ ವೈಬ್ ನೋಡಿದ್ಮೇಲೆ, ಈ ಜನ ನೋಡಿದ್ಮೇಲೆ ಇನ್ನೂ ಖುಷಿ ಆಗ್ತಾ ಇದೆ. ಈ ಸಲ ಸ್ನೋ ಲೇಟ್ ಆಗಿ ಬಂದಿದೆ. ನಾರ್ವೇಲಿ ಸ್ನೋ ನೋಡಿರ್ಲಿಲ್ಲ ಸರಿಗೆ, ಚೆನ್ನಾಗಿ ಈ ವರ್ಷ ನೋಡಿರ್ಲಿಲ್ಲ. ಈ ವರ್ಷ ನೋಡಿರ್ಲಿಲ್ಲ, ಅದರಿಂದ ಇದೇ ಫಸ್ಟ್ ಟೈಮ್ ಈ ಇಯರ್ ಅಲ್ಲಿ ಅಂತ ಹೇಳ್ಬೋದು. ಅದರಿಂದ ಸ್ವಲ್ಪ ಈ ಇಯರ್ ಅಲ್ಲಿ ನಮ್ಗೆ ಇದು ಫಸ್ಟ್ ಸ್ನೋಫಾಲ್, ಅದು ನ್ಯೂ ಇಯರ್ಗೆ, ನ್ಯೂ ಇಯರ್ ನ ವೆಲ್ಕಮ್ ಮಾಡಕ್ಕೆ. ಇದು ಕ್ರಿಸ್ಮಸ್ ಮಾರ್ಕೆಟ್ ಅನ್ಸುತ್ತೆ. ಸಿ ದ ವೈಬ್. ಹಾ, ಕ್ರಿಸ್ಮಸ್ ಮಾರ್ಕೆಟ್. ಏನಿದು ಕ್ರಿಸ್ಮಸ್ ಮಾರ್ಕೆಟ್ ಅನ್ಸುತ್ತಲ್ವಾ? ಓಕೆ, ಹೌದು. ಇದು ಮುಲ್ಡ್ ವೈನ್ ಅಂತ ಫೇಮಸ್. ಇದು ನೋಡೋಣ, ತಗೊಳ್ಳೋಣಮ್ಮ. ಇದು ತುಂಬಾ ಫೇಮಸ್ ಮುಲ್ಡ್ ವೈನ್ ಅಂತ. ನಾನು ಚಾಟ್ಜಿಪಿಟಿಲಿ ನೋಡಿದ್ದೆ, ಎಲ್ರು ಇಲ್ಲೇ ಬಂದು ಇಲ್ಲಿಂದಾನೆ ತಗೊಂಡೋಗ್ತಾ ಇದಾರೆ. ಸೊ ನಾವು ಒಂದ್ಸತಿ ಟ್ರೈ ಮಾಡೋಣ ಏನಂತ. ಮುಲ್ಡ್ ವೈನ್ ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದು, ಥ್ಯಾಂಕ್ ಯು. ನೀರ್ ತರ ಇದೆ ಇದು, ನೋಡೋಣ. ವೈನ್ ತರ ಅಂತೂ ಕಾಣಿಸ್ತಾ ಇಲ್ಲ, ಸೊ ಟೇಸ್ಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಸೇಮ್ ನೀರ್ ತರ ಇದೆ. ಸಕ್ಕತ್ತಾಗಿದೆ. ಹಾಯ್, ಹ್ಯಾಪಿ ನ್ಯೂ ಇಯರ್. ಹೆಂಗಿದೆ? ಟೇಸ್ಟ್ ಮಾಡು. ಬಿಸಿ ಬಿಸಿ ಇದೆ, ಟೇಸ್ಟ್ ಚೆನ್ನಾಗಿದೆ. ಯಾವ ತರ ಇದೆ ಗೊತ್ತಿಲ್ಲ, ಟೇಸ್ಟ್ ಮಾಡ್ತಿದ್ದೀನಿ. ಟೇಸ್ಟ್ ಸಕ್ಕತ್ತಾಗಿದೆ. ನಮ್ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಂಗಿದೆ ನೋಡಿ. ವೈನ್ ಫುಲ್ ಬಿಸಿ ಮಾಡಿರೋ ತರ ಇದೆ ಅಷ್ಟೇ. ಇದು ಅಲ್ಲ, ಫುಲ್ ನೀರ್ ಹಾಕಿ ಬಿಸಿ ಮಾಡಿರೋ ತರ ಇದೆ. ಲ್ಯಾಟ್ವಿಯಾ ಫೇಮಸ್ ಮುಲ್ಡ್ ವೈನ್ ಕುಡಿತಾ ಇದೀವಿ, ನೀವು ಕುಡಿದ್ಬಿಡಿ. ಅಲ್ಲಿ ಏನೋ ಗೊತ್ತಿಲ್ಲ, ಏನೋ ಮಾಡ್ತಿದಾರೆ, ಏನಂತ ಗೊತ್ತಿಲ್ಲ. ಮುದ್ದೆ ಅಲ್ಲ ಅದು, ಏನು ಚಿಕನ್ ಅನ್ಸುತ್ತೆ, ಏನೋ ನಾನ್ ವೆಜ್. ಏನದು? ಕಾರ್ಡ್. And then just cards, please. Till I can get my ಮಿಡ್ನೈಟ್ ಅಲ್ಲಿ ಏನ್ ನಿಮ್ದು ಇದೆಲ್ಲ? ಕ್ರೇವಿಂಗ್ಸ್, ಸ್ವೀಟ್ ಕ್ರೇವಿಂಗ್ಸ್, ನ್ಯೂ ಇಯರ್ ಸ್ಪೆಷಲ್. ಆಕ್ಚುಲಿ ಏನ್ ಗೊತ್ತಾ, ಇದು ಚುರೋಸ್ ಅಂತ ಚಕ್ಲಿ ತರ ಇರುತ್ತೆ ನೋಡಕ್ಕೆ. ಇದು ನನ್ ತುಂಬಾ ಫೇವ್ರೇಟು. ತುಂಬಾ ದಿನದಿಂದ ತಿನ್ನಕ್ಕೆ ಆಗಿರ್ಲಿಲ್ಲ. ಇದು ತುಂಬಾ ಹುಡುಕ್ತಿದ್ದೆ, ಎಲ್ಲಾದ್ರೂ ಮಿಸ್ ಆಗ್ತಿತ್ತು, ತಿನ್ನಕ್ ಆಗ್ತಿರ್ಲಿಲ್ಲ. ಇಲ್ಲಿ ಓಪನ್ ಟೋಟಲಿ ಓಪನ್ ಡಿಜೆ ನಡೀತಾ ಇದೆ. ಆಕ್ಚುಲಿ ತುಂಬಾ ಕೋಲ್ಡ್, ಸ್ನೋ ಆಗ್ತಿದೆ, ಫ್ರೀಸ್ ಆಗ್ತಿದೆ. ಬಟ್ ಸ್ಟಿಲ್ ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಅಂದ್ರೆ. ಜಸ್ಟ್ ನ್ಯೂ ಇಯರ್ ಇಲ್ಲಿ ಫೈರ್ ವರ್ಕ್ಸ್ ಎಲ್ಲ ಈಗ ಜಸ್ಟ್ ಆಯ್ತು, ಅದೆಲ್ಲ ವಿಡಿಯೋ ಮಾಡಿದೀವಿ ನಾವು.